ತುಳುನಾಡಿನಲ್ಲಿ ಕನ್ನಡಿಗರಿಗೆ ದೊಡ್ಡ ಅಪಮಾನ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲಿಗೆ ಎಫ್ಐಆರ್ ಆಗಿದೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಬಿತ್ತರ ಮಾಡಿತು. ಇದಾದ ನಂತರ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕೋರಮಂಗಲದ ಹೋಟೆಲ್ನಿಂದ ಅಪಮಾನ ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಎನ್ಎಸ್ ಸೆಕ್ಷನ್ 196A ಅಡಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೋಟೆಲ್ನ ನಾಮಫಲಕದಲ್ಲಿ ಕನ್ನಡಿಗರಿಗೆ ಅವಹೇಳನ ಮಾಡಲಾಗಿದೆ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ ಜೊತೆಗೆ ಏನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿ ಟೈಮಲ್ಲೂ ಕೂಡ ಕನ್ನಡಿಗರೇ ಅವಮಾನ ಆಗ್ತಾ ಇದೆ. ಭಾಷೆ ವಿಚಾರದಲ್ಲಿ ಜೊತೆಗೆ ಕೆಲಸದವರಿಗೆ ಹೊಡೆಯೋದು, ಮಗದೊಂದು ಹೋಟೆಲ್ ನಾಮಫಲಕದಲ್ಲಿ ಕನ್ನಡಿಗರ ಅವಹೇಳನ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ, ಮಡಿವಾಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಶಿವರಾಮೇಗೌಡರ ಬನ. ಇವರೇನು ಕೊಡ್ತಾರೆ, ಹೌದು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾ ಇದೆ, ಜೊತೆಗೆ ಸಚಿವರು ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ, ನಾಡದ್ರೋಹಿಗಳನ್ನ ಇಲ್ಲಿ ಯಾಕೆ ಇಟ್ಕೊಳ್ತಾರೆ, ಇವರನ್ನ ಗಡಿಪಾರು ಮಾಡಬೇಕಪ್ಪ. ದೇಶದ್ರೋಹಿಗಳು, ನಾಡದ್ರೋಹಿಗಳು ಯಾಕೆ ಇರ್ತಾರೆ, ಗಡಿಪಾರು ಮಾಡಿದ್ರೆ ಗೊತ್ತಾಗತ್ತೆ. ಮತ್ತಿಂಥದೆಲ್ಲ ಬಾಲ ಬಿಚ್ಚೋಲ್ಲ. ಪ್ರತಿ ಟೈಮಲ್ಲೂ ಕನ್ನಡಿಗರಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯವರು ಹೋಗ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಬಸ್ಸಿಗೆ ಬಿಎಂಟಿಸಿ ಬಸ್ಗೆ ತುಂಬಿಕೊಂಡು ಅಲ್ಲೆಲ್ಲೋ ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಟು ಬರ್ತಾರೆ. ಇಷ್ಟೇ, ಮುಗಿದೋಯ್ತು. ಮುಂದೆ ಇದನ್ನ ನೋಡ್ಕೊಂಡು ಇನ್ನೊಬ್ಬ ಯಾರೋ ಮಾಡ್ತಾರೆ. ಇದೇ ಕಂಟಿನ್ಯೂ ಆಗ್ತಾ ಇದೆ. ಇದ್ರ ಪರವಾಗಿ ಕಠಿಣ ನಿರ್ಧಾರ ಯಾರು ತಗೊಳ್ತಾರೆ, ಆ ತಾಕತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವರಿಗಿದೆ ಅಂತ ಬೇಕು ನಮಗೆ. ಗಡಿಪಾರು ಮಾಡಿಬಿಡ್ಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೋಟೆಲ್ಗಳದ್ದು ಯಾಕೆ ಇಟ್ಕೊಳ್ತಾರೆ? ಅದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರುವಂತಹ ಹೋಟೆಲ್ ಬೇಕಾ? ಕೋರಮಂಗಲದಲ್ಲಿ, ಬೆಂಗಳೂರಿನ ಕೋರಮಂಗಲ ಅಲ್ಲಿ ನಡೆದಿರುವಂತಹ ಘಟನೆ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆ ಸದ್ಯಕ್ಕೆ ಎಫ್ಐಆರ್ ಆಗಿದೆ. ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂತ ಹೋಟೆಲ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಆದ್ರೆ ಸರ್ಕಾರದ ಸಚಿವರು ಏನ್ ಮಾಡ್ತಾರೆ, ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಯಾವನ್ ಮಾಡಿದ್ದ ಆತನನ್ನ ಕರ್ನಾಟಕದಿಂದಲೇ ಗಡಿಪಾರು ಮಾಡಬೇಕು ಅಂತ ಆದೇಶನೆಲ್ಲ ಹೊರಡಿಸಬೇಕಪ್ಪ. ಅದೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಸರ್ಕಾರಕ್ಕೆ. ಕೇವಲ ಅಲ್ಲಿ ಪ್ರತಿಭಟನೆ ಯಾರು ಮಾಡ್ತಾರೆ ಅವರನ್ನ ತುಂಬಿಕೊಂಡು ಬಸ್ಸಲ್ಲಿ ತುಂಬಿಕೊಂಡು ಈ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡೋದಲ್ಲ. ತುಳುನಾಡಿನಲ್ಲಿ ಕನ್ನಡಿಗರಿಗೆ ದೊಡ್ಡ ಅಪಮಾನ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲಿಗೆ ಎಫ್ಐಆರ್ ಆಗಿದೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಬಿತ್ತರ ಮಾಡಿತು. ಇದಾದ ನಂತರ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕೋರಮಂಗಲದ ಹೋಟೆಲ್ನಿಂದ ಅಪಮಾನ ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಎನ್ಎಸ್ ಸೆಕ್ಷನ್ 196A ಅಡಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೋಟೆಲ್ನ ನಾಮಫಲಕದಲ್ಲಿ ಕನ್ನಡಿಗರಿಗೆ ಅವಹೇಳನ ಮಾಡಲಾಗಿದೆ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ ಜೊತೆಗೆ ಏನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿ ಟೈಮಲ್ಲೂ ಕೂಡ ಕನ್ನಡಿಗರೇ ಅವಮಾನ ಆಗ್ತಾ ಇದೆ. ಭಾಷೆ ವಿಚಾರದಲ್ಲಿ ಜೊತೆಗೆ ಕೆಲಸದವರಿಗೆ ಹೊಡೆಯೋದು, ಮಗದೊಂದು ಹೋಟೆಲ್ ನಾಮಫಲಕದಲ್ಲಿ ಕನ್ನಡಿಗರ ಅವಹೇಳನ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ, ಮಡಿವಾಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಶಿವರಾಮೇಗೌಡರ ಬನ. ಇವರೇನು ಕೊಡ್ತಾರೆ, ಹೌದು, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾ ಇದೆ, ಜೊತೆಗೆ ಸಚಿವರು ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ, ನಾಡದ್ರೋಹಿಗಳನ್ನ ಇಲ್ಲಿ ಯಾಕೆ ಇಟ್ಕೊಳ್ತಾರೆ, ಇವರನ್ನ ಗಡಿಪಾರು ಮಾಡಬೇಕಪ್ಪ. ದೇಶದ್ರೋಹಿಗಳು, ನಾಡದ್ರೋಹಿಗಳು ಯಾಕೆ ಇರ್ತಾರೆ, ಗಡಿಪಾರು ಮಾಡಿದ್ರೆ ಗೊತ್ತಾಗತ್ತೆ. ಮತ್ತಿಂಥದೆಲ್ಲ ಬಾಲ ಬಿಚ್ಚೋಲ್ಲ. ಪ್ರತಿ ಟೈಮಲ್ಲೂ ಕನ್ನಡಿಗರಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯವರು ಹೋಗ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಬಸ್ಸಿಗೆ ಬಿಎಂಟಿಸಿ ಬಸ್ಗೆ ತುಂಬಿಕೊಂಡು ಅಲ್ಲೆಲ್ಲೋ ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಟು ಬರ್ತಾರೆ. ಇಷ್ಟೇ, ಮುಗಿದೋಯ್ತು. ಮುಂದೆ ಇದನ್ನ ನೋಡ್ಕೊಂಡು ಇನ್ನೊಬ್ಬ ಯಾರೋ ಮಾಡ್ತಾರೆ. ಇದೇ ಕಂಟಿನ್ಯೂ ಆಗ್ತಾ ಇದೆ. ಇದ್ರ ಪರವಾಗಿ ಕಠಿಣ ನಿರ್ಧಾರ ಯಾರು ತಗೊಳ್ತಾರೆ, ಆ ತಾಕತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವರಿಗಿದೆ ಅಂತ ಬೇಕು ನಮಗೆ. ಗಡಿಪಾರು ಮಾಡಿಬಿಡ್ಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೋಟೆಲ್ಗಳದ್ದು ಯಾಕೆ ಇಟ್ಕೊಳ್ತಾರೆ? ಅದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರುವಂತಹ ಹೋಟೆಲ್ ಬೇಕಾ? ಕೋರಮಂಗಲದಲ್ಲಿ, ಬೆಂಗಳೂರಿನ ಕೋರಮಂಗಲ ಅಲ್ಲಿ ನಡೆದಿರುವಂತಹ ಘಟನೆ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆ ಸದ್ಯಕ್ಕೆ ಎಫ್ಐಆರ್ ಆಗಿದೆ. ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂತ ಹೋಟೆಲ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಆದ್ರೆ ಸರ್ಕಾರದ ಸಚಿವರು ಏನ್ ಮಾಡ್ತಾರೆ,
ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಯಾವನ್ ಮಾಡಿದ ಆತನನ್ನ ಕರ್ನಾಟಕದಿಂದಲೇ ಗಡೀಪಾರು ಮಾಡಬೇಕು ಅಂತ ಆದೇಶನೆಲ್ಲ ಹೊರಡಿಸಬೇಕಪ್ಪ. ಅದೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಸರ್ಕಾರಕ್ಕೆ. ಕೇವಲ ಅಲ್ಲಿ ಪ್ರತಿಭಟನೆ ಯಾರು ಮಾಡ್ತಾರೆ ಅವರನ್ನ ತುಂಬಿಕೊಂಡು ಬಸ್ಸಲ್ಲಿ ತುಂಬಿಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡೋದಲ್ಲ. ತಮಿಳುನಾಡಿನಲ್ಲಿ ಕನ್ನಡಿಗರಿಗೆ ದೊಡ್ಡ ಅಪಮಾನ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆಗೆ ಎಫ್ಐಆರ್ ಆಗಿದೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಬಿಚ್ಚಾರ ಮಾಡಿತು. ಇದಾದ ನಂತರ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕೋರಮಂಗಲದ ಹೋಟೆಲ್ನಿಂದ ಅಪಮಾನ ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಎನ್ಎಸ್ ಸೆಕ್ಷನ್ 196A ಅಡಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೋಟೆಲ್ನ ನಾಮಫಲಕದಲ್ಲಿ ಕನ್ನಡಿಗರಿಗೆ ಅವಹೇಳನ ಮಾಡಲಾಗಿದೆ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ ಜೊತೆಗೆ ಏನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿ ಟೈಮಲ್ಲೂ ಕೂಡ ಕನ್ನಡಿಗರೇ ಅವಮಾನ ಆಗ್ತಾ ಇದೆ. ಭಾಷೆ ವಿಚಾರದಲ್ಲಿ ಜೊತೆಗೆ ಕೆಲಸದವರಿಗೆ ಹೊಡೆಯೋದು, ಮತ್ತೊಂದು ಮಗದೊಂದು. ಹೋಟೆಲ್ ನಾಮಫಲಕದಲ್ಲಿ ಕನ್ನಡಿಗರ ಅವಹೇಳನ, ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ, ಮಡಿವಾಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಶಿವರಾಮೇಗೌಡರ ಬಣ. ದೂರೇನು ಕೊಡ್ತಾರೆ, ಹೌದು. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾ ಇದೆ, ಜೊತೆಗೆ ಸಚಿವರು ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ, ನಾಡದ್ರೋಹಿಗಳನ್ನ ಇಲ್ಲಿ ಯಾಕೆ ಇಟ್ಕೊಳ್ತಾರೆ, ಇವರನ್ನ ಗಡೀಪಾರು ಮಾಡಬೇಕಪ್ಪ. ದೇಶದ್ರೋಹಿಗಳು, ನಾಡದ್ರೋಹಿಗಳು ಯಾಕೆ ಇರ್ತಾರೆ? ಗಡೀಪಾರು ಮಾಡಿದ್ರೆ ಗೊತ್ತಾಗತ್ತೆ. ಮತ್ತಿಂಥದೆಲ್ಲ ಬಾಲ ಬಿಚ್ಚೋಲ್ಲ. ಪ್ರತಿ ಟೈಮಲ್ಲೂ ಕನ್ನಡಿಗರಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯವರು ಹೋಗ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಬಸ್ಸಿಗೆ ಬಿಎಂಟಿಸಿ ಬಸ್ಗೆ ತುಂಬಿಕೊಂಡು ಅಲ್ಲೆಲ್ಲೋ ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಟು ಬರ್ತಾರೆ. ಇಷ್ಟೇ, ಮುಗಿದೋಯ್ತು. ಮುಂದೆ ಇದನ್ನ ನೋಡ್ಕೊಂಡು ಇನ್ನೊಬ್ಬ ಯಾರೋ ಮಾಡ್ತಾರೆ. ಇದೇ ಕಂಟಿನ್ಯೂ ಆಗ್ತಾ ಇದೆ. ಇದ್ರ ಪರವಾಗಿ ಕಠಿಣ ನಿರ್ಧಾರ ಯಾರು ತಗೊಳ್ತಾರೆ, ಆ ತಾಕತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವರಿಗಿದೆ ಅಂತ ಬೇಕು ನಮಗೆ. ಗಡೀಪಾರು ಮಾಡಿಬಿಡ್ಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೋಟೆಲ್ಗಳದ್ದು ಯಾಕೆ ಇಟ್ಕೊಳ್ತಾರೆ? ಅದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರುವಂತಹ ಹೋಟೆಲ್ ಬೇಕಾ? ಕೋರಮಂಗಲದಲ್ಲಿ, ಬೆಂಗಳೂರಿನ ಕೋರಮಂಗಲ ಅಲ್ಲಿ ನಡೆದಿರುವಂತಹ ಘಟನೆ, ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆ ಸದ್ಯಕ್ಕೆ ಎಫ್ಐಆರ್ ಆಗಿದೆ. ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂತ ಹೋಟೆಲ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಆದ್ರೆ ಸರ್ಕಾರದ ಸಚಿವರು ಏನ್ ಮಾಡ್ತಾರೆ? ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಯಾವನ್ ಮಾಡಿದ ಆತನನ್ನ ಕರ್ನಾಟಕದಿಂದಲೇ ಗಡೀಪಾರು ಮಾಡಬೇಕು ಅಂತ ಆದೇಶನೆಲ್ಲ ಹೊರಡಿಸಬೇಕಪ್ಪ. ಅದೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಸರ್ಕಾರಕ್ಕೆ. ಕೇವಲ ಅಲ್ಲಿ ಪ್ರತಿಭಟನೆ ಯಾರು ಮಾಡ್ತಾರೆ ಅವರನ್ನ ತುಂಬಿಕೊಂಡು ಬಸ್ಸಲ್ಲಿ ತುಂಬಿಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡೋದಲ್ಲ. ತಮಿಳುನಾಡಿನಲ್ಲಿ ಕನ್ನಡಿಗರಿಗೆ ದೊಡ್ಡ ಅಪಮಾನ. ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆಗೆ ಎಫ್ಐಆರ್ ಆಗಿದೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಬಿಚ್ಚಾರ ಮಾಡಿತು. ಇದಾದ ನಂತರ ಈಗ ಎಫ್ಐಆರ್ ದಾಖಲಾಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಕೋರಮಂಗಲದ ಹೋಟೆಲ್ನಿಂದ ಅಪಮಾನ ಟೊಮೊಟೊ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಬಿಎನ್ಎಸ್ ಸೆಕ್ಷನ್ 196A ಅಡಿ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಹೋಟೆಲ್ನ ನಾಮಫಲಕದಲ್ಲಿ ಕನ್ನಡಿಗರಿಗೆ ಅವಹೇಳನ ಮಾಡಲಾಗಿದೆ. ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ ಜೊತೆಗೆ ಏನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿ ಟೈಮಲ್ಲೂ ಕೂಡ ಕನ್ನಡಿಗರೇ ಅವಮಾನ ಆಗ್ತಾ ಇದೆ. ಭಾಷೆ ವಿಚಾರದಲ್ಲಿ ಜೊತೆಗೆ ಕೆಲಸದವರಿಗೆ ಹೊಡೆಯೋದು, ಮತ್ತೊಂದು ಮಗದೊಂದು. ಹೋಟೆಲ್ ನಾಮಫಲಕದಲ್ಲಿ ಕನ್ನಡಿಗರ ಅವಹೇಳನ, ಶಿವರಾಮೇಗೌಡರ ಕರವೆಯಿಂದ ಕಾನೂನು ಹೋರಾಟ, ಮಡಿವಾಳ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಶಿವರಾಮೇಗೌಡರ ಬಣ. ದೂರೇನು ಕೊಡ್ತಾರೆ, ಹೌದು. ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನ್ ಮಾಡ್ತಾ ಇದೆ, ಜೊತೆಗೆ ಸಚಿವರು ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ, ನಾಡದ್ರೋಹಿಗಳನ್ನ ಇಲ್ಲಿ ಯಾಕೆ ಇಟ್ಕೊಳ್ತಾರೆ, ಇವರನ್ನ ಗಡೀಪಾರು ಮಾಡಬೇಕಪ್ಪ. ದೇಶದ್ರೋಹಿಗಳು, ನಾಡದ್ರೋಹಿಗಳು ಯಾಕೆ ಇರ್ತಾರೆ? ಗಡೀಪಾರು ಮಾಡಿದ್ರೆ ಗೊತ್ತಾಗತ್ತೆ. ಮತ್ತಿಂಥದೆಲ್ಲ ಬಾಲ ಬಿಚ್ಚೋಲ್ಲ. ಪ್ರತಿ ಟೈಮಲ್ಲೂ ಕನ್ನಡಿಗರಿಗೆ ಅವಮಾನ ಆದಂತ ಸಂದರ್ಭದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಯವರು ಹೋಗ್ತಾರೆ, ಅಲ್ಲಿ ಪ್ರತಿಭಟನೆ ಮಾಡ್ತಾರೆ, ಪೊಲೀಸರು ಬರ್ತಾರೆ, ಬಸ್ಸಿಗೆ ಬಿಎಂಟಿಸಿ ಬಸ್ಗೆ ತುಂಬಿಕೊಂಡು ಅಲ್ಲೆಲ್ಲೋ ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಟು ಬರ್ತಾರೆ. ಇಷ್ಟೇ, ಮುಗಿದೋಯ್ತು. ಮುಂದೆ ಇದನ್ನ ನೋಡ್ಕೊಂಡು ಇನ್ನೊಬ್ಬ ಯಾರೋ ಮಾಡ್ತಾರೆ. ಇದೇ ಕಂಟಿನ್ಯೂ ಆಗ್ತಾ ಇದೆ.
ಇದ್ರ ಪರವಾಗಿ ಕಠಿಣ ನಿರ್ಧಾರ ಯಾರು ತಗೊಳ್ತಾರೆ ಆ ತಾಕತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ಸಚಿವರಿಗಿದೆ ಅಂತ ಬೇಕು ನಮಗೆ. ಗಡೀಪಾರು ಮಾಡಿಬಿಡ್ಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೋಟೆಲ್ಗಳದ್ದು ಯಾಕೆ ಇಟ್ಕೊಳ್ತಾರೆ? ಅದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇರುವಂತಹ ಹೋಟೆಲ್ ಬೇಕಾ? ಕೋರಮಂಗಲದಲ್ಲಿ, ಬೆಂಗಳೂರಿನ ಕೋರಮಂಗಲ ಅಲ್ಲಿ ನಡೆದಿರುವಂತಹ ಘಟನೆ, ಹೋಟೆಲ್ ಸಿಬ್ಬಂದಿ ಮ್ಯಾನೇಜರ್ ಮೇಲೆ ಸದ್ಯಕ್ಕೆ ಎಫ್ಐಆರ್ ಆಗಿದೆ, ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು, ಅಂತ ಹೋಟೆಲ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಿಬಿಡಿ ಅಂತ. ಆದ್ರೆ ಸರ್ಕಾರದ ಸಚಿವರು ಏನ್ ಮಾಡ್ತಾರೆ? ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು, ಯಾವನ್ ಮಾಡಿದ್ದ ಆತನನ್ನ ಕರ್ನಾಟಕದಿಂದಲೇ ಗಡೀಪಾರು ಮಾಡಬೇಕು ಅಂತ ಆದೇಶನೆಲ್ಲ ಹೊರಡಿಸಬೇಕಪ್ಪ. ಅದೆಲ್ಲ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ ಸರ್ಕಾರಕ್ಕೆ. ಕೇವಲ ಅಲ್ಲಿ ಪ್ರತಿಭಟನೆ ಯಾರು ಮಾಡ್ತಾರೆ ಅವರನ್ನ ತುಂಬಿಕೊಂಡು ಬಸ್ಸಲ್ಲಿ ತುಂಬಿಕೊಂಡು ಈ ಫ್ರೀಡಂ ಪಾರ್ಕ್ ಅಲ್ಲಿ ಬಿಡೋದಲ್ಲ.